ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅಥವಾ ತಂತ್ರವನ್ನು ಹೇಳುತ್ತಿರುವ ಒಂದು ಪದ್ಧತಿ ಪ್ರಯೋಗ. ಆಯಿತಾ? ತಂತ್ರವನ್ನು ಪರಿಚಯಿಸುತ್ತಿರುವ ಪದ್ಧತಿ ಪ್ರಯೋಗ. ಇದು ಏನು ಪದ್ಧತಿ, ಯಾವ ವಿಚಾರವಾಗಿ ಅಂತಂದಾಗ ಪಾದರಸವನ್ನು ಭಸ್ಮವನ್ನು ಮಾಡ್ತಕ್ಕಂಥದ್ದು. ಪಾದರಸ ಭಸ್ಮ ಪ್ರಯೋಗ ಏನೇಳಿ ಪಾದರಸ ಭಸ್ಮ ಪ್ರಯೋಗ ಅಂತ ಅಂದ್ಬಿಟ್ಟು ಇದನ್ನು ಕರೀತಕ್ಕಂಥದ್ದು. ಇದನ್ನು ಪಾದರಸವನ್ನು ಯಾವ ರೀತಿ ಭಸ್ಮ ಮಾಡಬೇಕು ಅನ್ನೋದು ಒಂದು ಪದ್ಧತಿ. ಆಯಿತಾ? ಇವಾಗ ಕೈಯಲ್ಲಿ ಇರ್ತಕ್ಕಂಥ ನೀವು ಸುಮ್ಮನೆ ನೆಲಕ್ಕೆ ಒಂದು ಚೂರು ಹಿಂಗೆ ಒಂದು ಪಿನ್ ಡ್ರಾಪ್ ಇದನ್ನು ಕೆಳಗಡೆ ಹಾಕ್ಬಿಟ್ರೆ ಚಿದ್ರಕೊಂಡು ಎಲ್ಲ ಹೊರಟೋಗ್ಬಿಡ್ತದೆ. ಈ ದೊಡ್ಡವರು ಎಲ್ಲ ಯಾರನ್ನ ನಮ್ಮನ್ನು ಬೈಬೇಕಾದ್ರೆ ಪಾದರಸ ಆಡ್ದಂಗೆ ಆಡ್ತೀಯಲ್ಲ ನೀನು, ಏನೋ ನಿಂಗೆ ಬಂದಿರೋದು ಅಂತಾರಲ್ಲ, ಆ ರೀತಿ ಆಡ್ತಿದ್ದೆವು. ಆಯಿತಾ? ಈ ಪಾದರಸವನ್ನು ಭಸ್ಮವನ್ನು ಮಾಡ್ತಕ್ಕಂಥ ಒಂದು ಪ್ರಯೋಗ. ನೀವು ಯಾವುದೇ ಗಿಡಮೂಲಿಕೆಯನ್ನು, ಬ್ರಹ್ಮದಂಡಿ ಆಗಿರ್ಬೋದು, ದಾಗಡಿ ಬಳ್ಳಿ ಆಗಿರ್ಬೋದು, ಎಕ್ಕದ ಹಾಲು ಆಗಿರ್ಬೋದು, ಎಕ್ಕದ ಗಿಡದ ಎಲೆ ಆಗಿರ್ಬೋದು, ಆಯಿತಾ, ಮುತ್ಕುದ ಗಿಡದ ಎಲೆ ಆಗಿರ್ಬೋದು, ನೀವು ಯಾವುದೇ ಒಂದು ವನಸ್ಪತಿಯಲ್ಲಿ ಹರಿದ್ರೂ ಇದು ಭಸ್ಮ ಆಗ್ತದೆ. ಮತ್ತು ಗಟ್ಟಿ ಆಗ್ತದೆ. ಗಟ್ಟಿ ಮಾಡಿ ಅದರಲ್ಲಿ ಶಿವಲಿಂಗ ಮಾಡಿ ಅಥವಾ ಅದರಲ್ಲಿ ಮಣಿಸರಗಳನ್ನ ಮಾಡಿಕೊಂಡು ಅದನ್ನು ತಗೊಂಡು ಜಪಗಳನ್ನ ಮಾಡೋಂಥ ಪದ್ಧತಿಗಳು ಸಾಕಷ್ಟು ರೀತಿಯಲ್ಲೇ ಇರ್ತದೆ. ಉತ್ತರಾಣಿ ಗಿಡದಲ್ಲೂ ಆಗ್ತದೆ, ಹುಳಿ ಗಿಡದಲ್ಲೂ ಆಗ್ತದೆ. ಸುಮಾರು ಯಾವುದೇ ಒಂದು ವನಸ್ಪತಿಯಲ್ಲಿ ಮಾಡಬೇಕಾದ್ರೂ ಗಟ್ಟಿ ಆಗ್ತದೆ ಅಂತ. ಅದಕ್ಕೆ ಇಂಥದೇ ಗಿಡ ಅದು ಇದು ಅಂತ ಅಂದ್ಬಿಟ್ಟು ಏನೂ ಇಲ್ಲ. ಆಯಿತಾ? ಮುಟ್ಟಿದ್ರು ಮುನಿ, ನೀವು ಟಚ್ ಮೀ ನಾಟು ಅಂತ ಎಲ್ಲ ಕರಿತೀವಿ. ಮುಟ್ಟಿದ್ರು ಮುನಿ, ಅದು ಆಗಿ ಹೊರ ಮುಚ್ಕ ಯಾವ್ದ್ರಾಗನ ತಾಡ್ರಿ ಎಲ್ಲಾದ್ರೂ ಗಟ್ಟಿ ಆಗ್ತದೆ. ಆದರೆ ಪ್ರಮಾಣ ಇರ್ತದೆ. ಪ್ರಮಾಣ ಅಂತಂದರೆ 1 ಗ್ರಾಮು ಪಾದರಸ ಇತ್ತು ಅಂತಂದರೆ ಅದಕ್ಕೆ ಅದರದೇ ಪ್ರಮಾಣದಲ್ಲಿ ಗಿಡಮೂಲಿಕೆಗಳನ್ನು ಹಾಕಿ ಅದನ್ನು 48 ದಿನಗಳ ಕಾಲ ಅರಿಬೇಕು. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ 3-4 ಕಾಲದಲ್ಲೂ ಅದನ್ನು ಅರಿಬೇಕು. ತಿರ್ಗಾ ಬೆಳಗಿನ ಜಾವ ಅರಿಬೇಕು. 5 ಕಾಲೇ ಪಾದರಸ ಸಿದ್ಧಿಂ ಕುರು ಅಂತಂದ್ಬಿಟ್ಟು ಹೇಳ್ತದೆ ಗ್ರಂಥ. ಆಯಿತಾ? 5 ಕಾಲದಲ್ಲೂ ಅದನ್ನು ಕೂಕೊಂಡು ಅರ್ದು ಅದಕ್ಕೆ ನೀವು ಕಾಲವನ್ನು ಸ್ಥೀಮಿತವಾಗಿ ಇಟ್ಟಿರಬೇಕು. ಬೆಳಗ್ಗೆ 6 ಗಂಟೆಗೆ ಹರಿತೀರ, ಮಧ್ಯಾಹ್ನ ಹರಿತೀರ, ಸಂಜೆ ಹರಿತೀರ, ರಾತ್ರಿ ಕಾಲದಲ್ಲಿ ಹರಿತೀರ, ತಿರುಗಿ ಬೆಳಗಿನ ಜಾವ ಹರಿತೀರ. ಇದೇ ರೀತಿ ಮಾಡಿದಾಗ ಅದು ಭಸ್ಮ ಆಗ್ತದೆ. ಪಾದರಸ ಗಟ್ಟಿ ಮಾಡಬೇಕು ಅಂತಂದ್ರೂ ಯಾವುದೇ ಗಿಡಮೂಲಿಕೆಗಳು ಹಾಕಿದರೂ ಪಾದರಸ ಗಟ್ಟಿ ಆಗ್ತದೆ. ಆಯಿತಾ? ಆಮೇಲೆ ಕೆಲವೊಂದು ಈ ಕಳ್ಳಿಗಳೆಲ್ಲ ತೋರಿಸಿದ್ನಲ್ಲ, ಈ ಕಳ್ಳಿ ಹಾಲಲ್ಲೆಲ್ಲ ಗಟ್ಟಿ ಆಗ್ತದೆ ಪಾದರಸ. 1 ನಿಮಿಷಕ್ಕೆ ಗಟ್ಟಿ ಮಾಡ್ತೀನಿ, 2 ನಿಮಿಷಕ್ಕೆ ಗಟ್ಟಿ ಮಾಡ್ತೀನಿ, ಅದು ಇದು ಅಂತಂದ್ಬಿಟ್ಟು ಕಥೆ ಹೇಳ್ತಾರಲ್ಲ, ಅದೆಲ್ಲ ಕೆಮಿಕಲ್ ಹಾಕ್ಬಿಟ್ಟು ಗಟ್ಟಿ ಮಾಡ್ತಕ್ಕಂಥದ್ದು. ಆಯಿತಾ? ಕೆಮಿಕಲ್ ಹಾಕಿ ಗಟ್ಟಿ ಮಾಡ್ತಕ್ಕಂಥ ಪಾದರಸ ಕೆಲಸಕ್ಕೆ ಬರಲ್ಲ. ಆಯಿತಾ? ಕೆಲಸಕ್ಕೆ ಅಂತಂದರೆ ನೀವು ಒಂದು ದೇವತೆ ಪ್ರತಿಷ್ಠಾಪನೆ ಮಾಡಬೇಕು. ಆವಾಗ ಏನೋ ಒಂದು ಗುಲ್ಗಂಜಿ ಗಾತ್ರ ಗಟ್ಟಿ ಮಾಡಿ ಅದನ್ನು ತೆಗೆದುಬಿಟ್ಟು ಅದರೊಳಗಡೆ ಹಾಕಿದಾಗ ಅದು ಕೆಲಸ ಮಾಡ್ತದೆ. ಅಥವಾ ಯಾವುದೋ ಒಂದು ಯಂತ್ರ ಬರೆದು ಯಂತ್ರದೊಳಗಡೆ ತುಂಬಬೇಕು, ಅದನ್ನು ಒಂದು ಗುಲ್ಗಂಜಿ ಗಾತ್ರ ಅದರೊಳಗಡೆ ಹಾಕಿದಾಗ ಅದು ಕೆಲಸ ಮಾಡ್ತದೆ. ಇಲ್ಲ ಯಾವುದೋ ಒಂದು ದೇವತೆಗೆ ಚಕ್ರ ಸ್ಥಾಪನೆ ಮಾಡಬೇಕು, ಯಾವುದೋ ಒಂದು ಮನೆಗೆ ದಿಕ್ಬಂಧನೆ ಮಾಡಬೇಕು, ಅಂಥ ಟೈಮಲ್ಲಿ ಒಂದು ಗುರುಗಂಜಿ ಗಾತ್ರ ಎಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದು ಅದು ಒಣಗಿದ್ದಾದ್ಮೇಲೆ ಅದನ್ನು ತಗೊಂಡೋಗಿ ಅದ್ರೊಳಗಡೆ ಹಾಕಿ ಅದಕ್ಕೆ ಬೇಕಾಗಿರೋಂಥ ಯಂತ್ರಗಳು, ಗಿಡಮೂಲಿಕೆಗಳೆಲ್ಲ ಹಾಕಿ ಅದನ್ನ ಬಂಧನ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಂತ್ರಗಳನ್ನೆಲ್ಲ ಜಪ ಮಾಡಿ
ಬೇಕಾಗಿರ್ತಕ್ಕಂಥ ಮಂತ್ರಗಳನ್ನ ಉಚ್ಚಾರಣೆ ಮಾಡಿ ಅದನ್ನೆಲ್ಲ ಹಾಕ್ತಾ ಇವು ಕೆಲಸಗಳು ಮಾಡ್ತವೆ. ಇವರೆಲ್ಲ 10 ನಿಮಿಷ 5 ನಿಮಿಷಕ್ಕೆಲ್ಲ ನಾವು ಪಾದರಸ ಗಟ್ಟಿ ಮಾಡಿಬಿಡ್ತೀವಿ ಅದು ಇದು ಅಂತಂದ್ಬಿಟ್ಟು ಎಲ್ಲ ಹೇಳ್ತಾರಲ್ಲ, ಅದೆಲ್ಲ ಫೇಕು. ಅಂದರೆ ಕೆಮಿಕಲ್ ಹಾಕ್ಬಿಟ್ಟು ಪಾದರಸವನ್ನು ಗಟ್ಟಿ ಮಾಡ್ತಕ್ಕಂಥದ್ದು ಇದ್ದಾವೆ. ಆಯಿತಾ? ಅದಕ್ಕೆ ಕೆಲವೊಂದು ಪಾಷಾಣಗಳಿದ್ದಾವೆ. ಆ ಪಾಷಾಣಗಳನ್ನು ಪಾದರಸದೊಳಗಡೆ ಹಾಕಿ ಗಟ್ಟಿ ಮಾಡಿದ್ರೆ ಗಟ್ಟಿ ಆಗ್ತದೆ. ಆಯಿತಾ? ಅದೆಲ್ಲ ಕೆಮಿಕಲ್ಲು. ಪಾಷಾಣಗಳು ಅಂತಂದರೆ ಅದನ್ನು ಗಿಡಮೂಲಿಕೆಗಳಲ್ಲೇ ಮಾಡಿರ್ತಾರೆ. ಆದರೆ ಅದಕ್ಕೆ ಕೆಲವೊಂದು ಕೆಮಿಕಲ್ಗಳನ್ನು ಅಂದರೆ ವಿಜ್ಞಾನ ತಂತ್ರಜ್ಞಾನದ ಪ್ರಕಾರವಾಗಿ ಅದನ್ನು ಕೆಲವೊಂದು ಕೆಮಿಕಲ್ಗಳನ್ನ ಹಾಕಿರ್ತಾರೆ. ಹಂಗಾಗಿ ಆ ಇಂಗ್ಲೀಷ್ ಮೆಡಿಸಿನ್ಗಳನ್ನ ಹಾಕಿದ್ದಾಗ ಇದು ನಮ್ಮ ಕೆಲಸಕ್ಕೆ ಬರಲ್ಲ. ಬರೇ ನಾವು ಎಷ್ಟೊತ್ತಿದ್ರೂ ಗಿಡಮೂಲಿಕೆಗಳಲ್ಲೇ ಆಟ ಆಡಬೇಕು, ವಾಮ ಮಾರ್ಗದಲ್ಲೇ ಆಟ ಆಡಬೇಕು. ಪಾದರಸ ಅರಿಬೇಕಾದ್ರೂ ಶಿವನ ಧ್ಯಾನ ಮಾಡಬೇಕು. ಪಾದರಸ ಗಟ್ಟಿ ಆಗಬೇಕು ಅಂತಂದರೆ ಶಿವ ಇಲ್ಲ ಅಂತಂದರೆ ಪಾದರಸ ಇಲ್ಲ. ಶಕ್ತಿ, ಕಾಳಿ, ಲಕ್ಷ್ಮಿ, ಸರಸ್ವತಿ ಯಾರೇ ಪ್ರತ್ಯಂಗಿರ ಬಗಲಾಮ ದಶಮಹಾವಿದ್ಯೆ ಒಳಗೆಲ್ಲ ಬರ್ತಾರಲ್ಲ, ಇವರು ಯಾರೂ ಇಲ್ಲ ಅಂತಂದ್ರೂ ಪಾದರಸ ಗಟ್ಟಿ ಆಗಲ್ಲ. ಇವನು 48 ದಿವಸ ಕೂತ್ಕೊಂಡು ಅರ್ಧ ಏನೋ ಮಾಡಿದ್ರು ಅದಾಗಲ್ಲ. ಅದಕ್ಕೂ ಕೆಲವೊಂದು ಮಂತ್ರಗಳು, ಕೆಲವೊಂದು ತಂತ್ರಗಳು ಅದೆಲ್ಲ ಇರ್ತದೆ. ಏಕಾಏಕಿ ಏನೇನೋ ಮಾಡೋಕ್ಕೆ ಹೋದರೆ ಏನೇನೋ ಆಗ್ತದೆ. ಆಯಿತಾ? ಇದು ಸುಮ್ಮನೆ ನಿಮಗೆ ಮಾಹಿತಿ ಕೊಡ್ತಾ ಇರೋದು. ಮುಂದಿನ ಪ್ರಯೋಗದಲ್ಲಿ, ಮುಂದಿನ ದಿನಗಳಲ್ಲಿ, ಮುಂದಿನ ಕಾಲಘಟ್ಟದಲ್ಲಿ ಪ್ರತಿಯೊಂದು ಗಿಡಮೂಲಿಕೆನ ತೋರಿಸಿ ಯಾವ ರೀತಿ ಗಟ್ಟಿ ಮಾಡಬೇಕು ಅಂತಂದ್ಬಿಟ್ಟು ಅದನ್ನು ಹೇಳ್ಕೊಂಡು ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳು.